ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಹೃದಯವು ಬಯಸಿದೆ ನಿನ್ನನ್ನೇ ಕಥೆಯ 50ನೇ ಸಂಚಿಕೆ ಕೇಳಲಿದ್ದೇವೆ. ಅದಕ್ಕೂ ಮೊದಲು 49ನೇ ಸಂಚಿಕೆಯನ್ನು ಯಾರಾದರೂ ಕೇಳದೆ ಮಿಸ್ ಮಾಡಿಕೊಂಡಿದ್ರೆ ಅವರು ದಯವಿಟ್ಟು ಆ ಸಂಚಿಕೆಯನ್ನು ಕೇಳಿ ನಂತರ ಈ ಸಂಚಿಕೆ ಕೇಳಿ. ಆಗ ಕಥೆಯಲ್ಲಿ ಎಲ್ಲಿಯೂ ಗೊಂದಲ ಇರೋದಿಲ್ಲ. ಈಗ ಶುರು ಮಾಡೋಣ. ಮೊದಮೊದಲು ಅಂಜಿಕೆಯಿಂದಲೇ ಆಟಗಳಲ್ಲಿ ಭಾಗವಹಿಸುತ್ತಿದ್ದ ಗೆಳತಿಯರು ಸಮಯ ಸಿಕ್ಕಾಗ ನಡುವೆ ಮಾತಾಡಿಕೊಂಡು ಅತ್ತು ಸಮಾಧಾನ ಮಾಡಿಕೊಳ್ಳುತ್ತಿದ್ದರು. ಸಾನ್ವಿ ಅಕ್ಕ ಆದಷ್ಟು ಬೇಗ ಬರ್ತೀನಿ ಅಂದಿದ್ದಾಳೆ. ಅವಳು ಬಂದ್ಲು ಅಂದರೆ ಏನಾದರೂ ಮಾಡಿ ನಮ್ಮನ್ನು ಸೇವ್ ಮಾಡ್ತಾಳೆ. ಪ್ಲೀಸ್ ಅಳಬೇಡ, ನೀನು ಅತ್ರೆ ನನಗೂ ಅಳು ಬರುತ್ತೆ ಎಂದು ಮೊಗ ಸಣ್ಣದಾಗಿಸಿ ಹೇಳಿದಳು ಇಷ್ಟ. ಇಚ್ಛಾ ಅಕ್ಕ ಬಂದರು ಏನು ಮಾಡೋದಕ್ಕಾಗುತ್ತೆ? ಅವರು ಅದಕ್ಕಿಂತ ಮೊದಲೇ ನಮ್ಮ ಫೋಟೋ ವಿಡಿಯೋ ಲೀಕ್ ಮಾಡಿದರೆ ಏನೇ ಮಾಡೋದು? ಎಷ್ಟೊತ್ತು ಅಂತ ನಾವು ತಪ್ಪಿಸ್ಕೊಳ್ಳೋಕ್ಕಾಗುತ್ತೆ? ಸ್ವಲ್ಪ ಹೊತ್ತಲ್ಲೇ ಗೇಮ್ಸ್ ಪಾರ್ಟಿ ಮುಗಿಯುತ್ತೆ. ಆಮೇಲೆ ಕತೆ ಏನು? ಅದರಲ್ಲೂ ಆ ಹುಡುಗರು ನಮ್ಮನ್ನೇ ನೋಡಿದ್ರೆ ಭಯ ಆಗುತ್ತೆ ಎಂದು ಸಾನ್ವಿ ಅಳತೊಡಗಿದಳು. ಇಷ್ಟ, ನಾವು ಅವರ ಹತ್ರ ಹೋಗಿ ನಮ್ಮ ಮಾನ ಕಳ್ಕೊಂಡು ಬದುಕೋ ಬದಲು ಆತ್ಮಹತ್ಯೆ ಮಾಡಿಕೊಂಡು ಸಾಯೋದೇ ಒಳ್ಳೆಯದು. ಒಂದು ಸಲ ಅವ್ರ ಬ್ಲ್ಯಾಕ್ ಮೇಲ್ಗೆ ಹೆದರಿ ನಾವು ಹೋದರೆ ಸಾಕು, ಮತ್ತೆ ನಮ್ಮನ್ನು ಉಪಯೋಗಿಸ್ಕೊಳ್ತಾರೆ. ಅದಾದಮೇಲೂ ನಮ್ಮ ವಿಡಿಯೋ ಲೀಕ್ ಮಾಡೋದಿಲ್ಲ ಅಂತ ಏನು ಗ್ಯಾರಂಟಿ? ಅದ್ರ ಬದಲು ನಾವೇ ಆತ್ಮಹತ್ಯೆ ಮಾಡಿಕೊಂಡ್ರೆ ಅವ್ರು ತಾನೇ ಏನು ಮಾಡೋದಕ್ಕೆ ಸಾಧ್ಯ? ಫೋಟೋ ವಿಡಿಯೋ ಲೀಕ್ ಆದರೂ ನಮಗೆ ಏನು ಗೊತ್ತಾಗುತ್ತೆ? ಹೇಗಿದ್ದರೂ ನಾವು ಸತ್ತಿರ್ತೀವಿ ಎಂದಿದ್ದಳು ಇನ್ನೊಬ್ಬಳು. ಅದಕ್ಕೆ ಅಂತಾನೆ ನಾನು ಪಾಯ್ಸನ್ ತಂದಿದ್ದೀನಿ. ಅಕ್ಕನ ಕೈಯಲ್ಲಿ ನಮ್ಮನ್ನು ಬಚಾವ್ ಮಾಡೋದಕ್ಕೆ ಆಗಲಿಲ್ಲ ಅಂದರೆ ನಮಗೆ ನಾವೇ ಗತಿ. ಇದು ಹುಳಕ್ಕೆ ಬಿಡೋ ಔಷಧಿ. ಇದನ್ನು ಕುಡಿದ್ರೆ ಬೇಗ ಸತ್ತು ಹೋಗ್ತೀವಿ. ಊಟದಲ್ಲಿ ಮಿಕ್ಸ್ ಮಾಡಿ ನಾವು 3 ಜನ ಒಟ್ಟಿಗೆ ಸಾಯೋಣ. ಸಾಯೋ ಮೊದಲು ಅವ್ರ ಬಗ್ಗೆ ಬರೆದಿಟ್ಟು ಸಾಯೋಣ ಎಂದು ತನ್ನ ಸೈಡ್ ಬ್ಯಾಗಿನಲ್ಲಿ ಭದ್ರವಾಗಿದ್ದ ಔಷಧಿ ಬಾಟಲನ್ನು ತೋರಿಸಿ ಮತ್ತೆ ಯಾರಿಗೂ ಕಾಣದಂತೆ ಮರೆ ಮಾಡಿ ಇಷ್ಟ ಹೇಳಿದಳು. ಒಂದು ಮೂಲೆಯಲ್ಲಿ ಕುಳಿತು ಮಾತನಾಡುತ್ತಿದ್ದವರ ಬಳಿ ಬಂದ ಹುಡುಗರು ಅವರೆದುರು ನಿಂತು ಕುಹಕನಗೂ ನಕ್ಕರು. ಹೇಗೆ ನಮ್ಮಿಂದ ಬಚಾವಾಗೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಆ ಅವಕಾಶವೇ ನಿಮಗಿಲ್ಲ. ನಿಮ್ಮ ಫೋಟೋ ವಿಡಿಯೋಗಳು ನಮ್ಮ ಹತ್ರ ಭದ್ರವಾಗಿರುವಾಗ ನೀವು ನಮ್ಮಿಂದ ತಪ್ಪಿಸ್ಕೊಳ್ಳೋ ಯೋಚನೆ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪಾರ್ಟಿ ಮುಗಿತಾ ಇದ್ದಾಗೆ ನೀವು 3 ನಮ್ಮ ಕಾಟೇಜ್ಗೆ ಬರಬೇಕು. ಇಲ್ಲ ಅಂದರೆ ಗೊತ್ತಲ್ಲ, ನಮ್ಮ ಮೊಬೈಲ್ ಗ್ಯಾಲರಿಯಲ್ಲಿ ಇರೋ ನಿಮ್ಮ ನ್ಯೂಡ್ ಫೋಟೋಸ್ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಹರಿದಾಡುತ್ತಾ ಇರುತ್ತೆ ಎಂದು ಒಬ್ಬ ತನ್ನ ಮೊಬೈಲ್ ತಿರುಗಿಸುತ್ತಾ ಹೇಳಿದ. ಪ್ಲೀಸ್ ನಿಮಗೆ ಎಷ್ಟು ಹಣ ಬೇಕು ಅಂತ ಹೇಳಿ, ನಾವು ಕೊಡ್ತೀವಿ. ಅದು ಬಿಟ್ಟು ಈ ಥರ ನಮ್ಮನ್ನು ಬಳಸ್ಕೊಳ್ಳೋದು ತಪ್ಪು. ನಮ್ಮನ್ನು ನಿಮ್ಮ ತಂಗಿಯರು ಅಂದ್ಕೊಳ್ಳಿ ಎಂದು ಕೈ ಮುಗಿದು ಬೇಡಿಕೊಂಡಳು ಇಷ್ಟ. ನೀವೆಲ್ಲ ಅಕ್ಕ ತಂಗಿಯರಾದರೆ ನಮ್ಮನೆಯಲ್ಲಿರೋ ನಮ್ಮ ಅಕ್ಕ ತಂಗಿಯನ್ನ ಏನು ಮಾಡೋಣ? ನಮ್ಮನೆಯಲ್ಲಿ ಇರುವವರು ಬಿಟ್ಟು ಉಳಿದವರೆಲ್ಲ ನಮ್ಮ ಗರ್ಲ್ ಫ್ರೆಂಡ್ಸ್. ಈಗ ನಮ್ಮ ದೇಹದ ಹಸಿವು ತೀರಿಸುವವರು ನೀವಾಗಬೇಕು ಎಂದು ವ್ಯಂಗ್ಯವಾಗಿ ನಗತೊಡಗಿದ. ಇಲ್ಲಿ ಏನು ಮಾಡ್ತಾ ಇದ್ದೀರಾ? ಎಲ್ಲ ಅಲ್ಲಿ ಬನ್ನಿ, ಇನ್ನೇನು ಗೇಮ್ಸ್ ಮುಗಿದು ಪಾರ್ಟಿ ಶುರುವಾಗುತ್ತೆ, ಬನ್ನಿ ಎಲ್ಲ. ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದ ರೆಸಾರ್ಟ್ ಮ್ಯಾನೇಜರ್ ಅವರನ್ನೆಲ್ಲ ಒತ್ತಾಯದಿಂದ ಎಳೆದುಕೊಂಡು ಹೋದ. ಅನಾಮಿಕನ ಮಾತಿನಂತೆ ಅವರಿಗೆ ಅನುಮಾನ ಬಾರದಂತೆ ಇಷ್ಟ ಮತ್ತು ಅವಳ ಸ್ನೇಹಿತೆಯನ್ನು ಕಾಪಾಡುವ ಹೊಣೆ ಮ್ಯಾನೇಜರ್ ಮೇಲೆ ಬಿದ್ದಿತ್ತು. ಇವನ್ಯಾಕೋ ವಿಚಿತ್ರವಾಗಿ ಆಡ್ತಿದ್ದಾನೆ ಅಂತ ಅನ್ನಿಸ್ತಾ ಇಲ್ವಾ? ರೆಸಾರ್ಟ್ ಮ್ಯಾನೇಜರ್ ನಮ್ಮನ್ನು ಈ ಥರ ಫೋರ್ಸ್ ಮಾಡ್ತಾರಾ ಎಂದು ಒಬ್ಬ ಮೆದುಳಿಗೆ ಅನುಮಾನದ ಹುಳ ಹೊಕ್ಕಿತು. ಇದೆಲ್ಲ ಗಿಮಿಕ್ ಕಣೋ,
ನಾವು ಫನ್ ಮಾಡಿ ರೆಸಾರ್ಟ್ ರೇಟಿಂಗ್ ಜಾಸ್ತಿ ಆಗೋದಕ್ಕೆ ಇಂತಹದ್ದೆಲ್ಲ ಮಾಡಬೇಕು ಈಗ. ಏನೇ ಮಾಡಲಿ, ನಾವಂತೂ ಎಂಜಾಯ್ ಮಾಡ್ತಾಯಿದ್ದೀವಿ ತಾನೇ, ಅಷ್ಟು ಸಾಕು. ಅದರಲ್ಲೂ ಆ ಹುಡುಗಿರು ನಮ್ಮಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ವಿಲ ಅಂತ ಒದ್ದಾಡ್ತಾ ಇದ್ರೆ ನೋಡೋದಕ್ಕೆ ಮಜಾ ಬರ್ತಿದೆ ಎಂದವನ ನೋಟ ಹುಡುಗಿಯರ ಮೇಲೆ. ಇಲಿಗೆ ಪ್ರಾಣ ಸಂಕಟವಾದರೆ ಬೆಕ್ಕಿಗೆ ಚೆಲ್ಲಾಟ. ಅನಾಮಿಕಾ ಹೇಳಿದಂತೆ ಅವನ ಸ್ನೇಹಿತನ ಪ್ರೈವೇಟ್ ಜೆಟ್ನಲ್ಲಿ ಕೇರಳ ತಲುಪಿ ಅಲ್ಲಿಂದ ಅವನು ಮೊದಲೇ ವ್ಯವಸ್ಥೆ ಮಾಡಿದ್ದ ಬೈಕ್ ಮೂಲಕ ಇಷ್ಟ ಉಳಿದುಕೊಂಡಿದ್ದ ರೆಸಾರ್ಟ್ ತಲುಪಿದರು. ರೆಸಾರ್ಟ್ ಮ್ಯಾನೇಜರ್ ಫೋನ್ ಮಾಡಿ ಅವರು ಎಲ್ಲಿದ್ದಾರೆ ಎಂದು ತಿಳಿದುಕೊಂಡು ಅಲ್ಲಿಗೆ ಹೊರಟರು. ಗೇಮ್ಸ್ ಪಾರ್ಟಿ ನೆಪದಲ್ಲಿ ರೆಸಾರ್ಟ್ನಲ್ಲಿ ಉಳಿದುಕೊಂಡಿದ್ದವರನ್ನೆಲ್ಲ ಶತಪ್ರಯತ್ನ ಮಾಡಿ ಅಲ್ಲೇ ಉಳಿದುಕೊಂಡಿದ್ದರು. ಜನ ಕಡಿಮೆ ಆದಷ್ಟು ಅಪರಾಧಿಗಳಿಗೆ ಅನುಮಾನ ಬರುವ ಸಾಧ್ಯತೆ ಇದೆ ಎಂದು ಭರತ್ ತಿಳಿಸಿ ಬಿಟ್ಟಿದ್ದ. ಮಫ್ತಿಯಲ್ಲಿ ಇರುವ ಪೊಲೀಸರು ಆಗಲೇ ಅವರೆಡೆಯಲ್ಲಿ ಬೆರೆತು ಅಪರಾಧಿಗಳ ಮೇಲೆ ಒಂದು ಕಣ್ಣಿಡುವುದರ ಜೊತೆಗೆ ಇಷ್ಟ ಹಾಗೂ ಅವಳ ಗೆಳತಿಯರ ರಕ್ಷಣೆ ನಿಂತಿದ್ದರು. ಅವರಿಗಾಗಲೇ ಮೇಲಿನಿಂದ ಆದೇಶ ಬಂದಾಗಿತ್ತು. ಅನಾಮಿಕಾ ತನ್ನ ಅಧಿಕಾರದ ಜೊತೆಗೆ ತನ್ನ ಗೆಳೆಯನ ಪೂರ್ಣ ಸಹಕಾರ ಹಾಗೂ ಪ್ರಭಾವವನ್ನು ಬಳಸಿಕೊಂಡಿದ್ದ. ಮೊದಲೇ ಅನಾಮಿಕನ ಗೆಳೆಯನಿಗೆ ಹೆಣ್ಣು ಮಕ್ಕಳಿಗೆ ತೊಂದರೆ ಕೊಡುವವರು ಎಂದರೆ ಆಗದವನು. ಅಂತಹದರಲ್ಲಿ ಗೆಳೆಯನಿಗೆ ಸಹಾಯ ಬೇಕು ಅಂದಾಗ ಸಹಾಯ ಮಾಡದೇ ಇರುವನೇ? ಪಾರ್ಟಿ ಮುಗಿತಾ ಇದ್ದ ಹಾಗೆ ಒಬ್ಬೊಬ್ಬರಾಗಿ ಅಲ್ಲಿಂದ ಜಾರಿಕೊಳ್ಳತೊಡಗಿದರು. ಕುಡಿತದ ಜೋಶ್ನಲ್ಲಿ ಇದ್ದ ಹುಡುಗರು ಕಾಟೇಜ್ ಸೇರಿಕೊಳ್ಳುವ ಮುನ್ನವೇ ಭರತ್ ಹಾಗೂ ಇಚ್ಛಾ ಕೈಯಲ್ಲಿ ಬಂದಿಯಾಗಿದ್ದರು. ಅವರನ್ನು ಪೊಲೀಸರ ಸಹಾಯದಿಂದ ದರದರನೆ ದನಗಳನ್ನು ಎಳೆದುಕೊಂಡು ಹೋಗಿ ಕಾಟೇಜ್ ಒಳಗೆ ತಳ್ಳಿದರು. ಇಷ್ಟಾಳಿಗೆ ಫೋನ್ ಮಾಡಿ ಬರೋದಕ್ಕೆ ಹೇಳಿದಳು. ಅವರಲ್ಲಿ ಬರುತ್ತಲೇ ಇಷ್ಟ ತನ್ನ ಅಕ್ಕನನ್ನು ತಬ್ಬಿ ಜೋರಾಗಿ ಅಳತೊಡಗಿದಳು. ಅವಳನ್ನು ಸಮಾಧಾನಪಡಿಸಿ, ಇಷ್ಟ, ಅವರೇ ತಾನೇ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರೋದು ಎಂದು ಕೇಳಿದಳು. ಇಷ್ಟ ಹಾಗೂ ಅವಳ ಗೆಳತಿಯರು ಹೌದು ಅಕ್ಕ ಎಂದು ಹೆದರಿಕೆಯಿಂದಲೇ ಉತ್ತರಿಸುತ್ತಿದ್ದಂತೆ ಅನಾಮಿಕನ ಕೈಯಲ್ಲಿ ಇದ್ದ ಪೊಲೀಸ್ ಲಾಠಿ ತಕದಿಮಿತ ಶುರು ಮಾಡಿತ್ತು. ಯಾರೋ ನೀನು ನಮ್ಮ ಮೇಲೆ ಕೈ ಮಾಡ್ತಾ ಇದೆಯಾ? ನಮ್ಮ ಬಗ್ಗೆ ನಿನಗಿನ್ನೂ ಗೊತ್ತಿಲ್ಲ. ನಾವು ಮನ್ಸು ಮಾಡಿದ್ರೆ ನೀನು ಒಂದು ಕ್ಷಣ ಬದುಕೋದಕ್ಕೂ ಆಗೋದಿಲ್ಲ. ನಿನಗೆಷ್ಟು ಹಣ ಬೇಕು ಕೇಳು, ನಾನು ಕೊಡ್ತೀನಿ. ನನ್ನ ಮೇಲೆ ಕೈ ಮಾಡೋ ತಪ್ಪು ಮಾಡಬೇಡ ಎಂದು ನೋವಿನ ಎಡೆಯು ಬಡಾಯಿ ಕೊಚ್ಚಿಕೊಂಡನು. ಮಗನೇ, ನನ್ನನ್ನು ಏನು ಅಂದ್ಕೊಂಡಿದೀಯಾ? ನಿನ್ನಂಥ ಹಲ್ಕಟ್ಗಳು ಹಾಕೋ ಬಿಸ್ಕೆಟ್ಗೆ ಬಾಯಿ ಹಾಕೋ ನಾಯಿ ಅಂದ್ಕೊಂಡಿದ್ಯಾ? ನನ್ನನ್ನು ಕೊಲ್ಲೋ ಮೊದಲು ನಿಮಗೆ ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕಾದರೂ ಆಗುತ್ತಾ ನೋಡಿ ಎಂದವನೇ ಮುಖಾಮುದ್ದಿ ನೋಡದೆ ಚಚ್ಚತೊಡಗಿದ. ಅನಾಮಿಕಾ, ಇವರು ಬ್ಲ್ಯಾಕ್ ಮೇಲ್ ಮಾಡಿದ್ದು ನನ್ನ ತಂಗಿಯರಿಗೆ. ನನ್ನ ತಂಗಿಯರನ್ನು ಹಿಂಸೆ ಮಾಡಿದವರನ್ನು ನಾನು ವಿಚಾರಿಸ್ಕೋಬೇಕು ಎಂದವಳೆ ಅವನ ಕೈಯಿಂದ ಲಾಠಿ ಎಳೆದುಕೊಂಡು ತಾನೇ ನಾಲ್ವರಿಗೂ ಹೊಡೆಯತೊಡಗಿದಳು. ನೋಡು, ನೀನು ನಮ್ಮ ಮೇಲೆ ಕೈ ಮಾಡಿದ್ರೆ ನಿನ್ನ ತಂಗಿಯರ ಡಿಸೈನ್ ಫೋಟೋಸ್ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಹರಿದಾಡುತ್ತೆ. ನಮ್ಮ ಮೇಲೆ ಇರುವ ಕೈಗಳ ಬಗ್ಗೆ ನಿಮಗಿನ್ನೂ ಗೊತ್ತಿಲ್ಲ. ನನ್ನ ಪವರ್ ಗೊತ್ತಿಲ್ಲದೆ ಕೈ ಮಾಡಬೇಡ ಎಂದು ಧಮಕಿ ಹಾಕತೊಡಗಿದ. ನಿನಗೆ ತಾಕತ್ತಿದ್ರೆ ನಿನ್ನ ಪವರ್ ಏನು ಅಂತ ಈಗ ನನ್ನೆದುರು ತೋರಿಸು. ಆಮೇಲೆ ನಿನ್ನ ಮೇಲಿನವರ ತಾಕತ್ತು ಏನು ಅಂತ ನಾನು ನೋಡ್ತೀನಿ ಎಂದು ಕೈಗೆ ರೆಸ್ಟ್ ಕೊಡದೆ ಒಬ್ಬೊಬ್ಬರಿಗೂ ಖರ್ಚಿಗೆ ಸಾಕು ಎಂದು ನರಳುವಷ್ಟು ಬಾರಿಸಿದಳು. ಅನಾಮಿಕಾ ರಿಕ್ವೆಸ್ಟ್ ಮಾಡಿಕೊಂಡಿದ್ದರಿಂದ ಹೊರಗೆ ನಿಂತಿದ್ದ ಪೊಲೀಸರು ಇಚ್ಛಾಳ ಧ್ವನಿ ಕೇಳಿ ಒಳಗೆ ಬಂದು ಬಿಟ್ಟಿದ್ದರು. ಸರ್, ನೀವು ಹೇಳಿದ್ರಿ ಅನ್ನೋ ಕಾರಣಕ್ಕೆ ಇಷ್ಟೊತ್ತು ಸುಮ್ಮನೆ ಇದ್ವಿ. ಮೇಡಮ್ ಕಾನೂನನ್ನು ಕೈಗೆ ತಗೊಳ್ಳುವಂತಿಲ್ಲ. ಅವರು ಹೊಡೆದ್ರೆ ಅವ್ರ ಮೇಲೂ ಆ್ಯಕ್ಷನ್ ತಗೋಬೇಕಾಗುತ್ತೆ. ಪ್ಲೀಸ್ ಸಹಕರಿಸಿ. ಅವರನ್ನು ಇದರಿಂದ ದೂರ ಇರೋದಕ್ಕೆ ಹೇಳಿ ಎಂದು ಅನಾಮಿಕನಲ್ಲಿ ಕೇಳಿಕೊಂಡರು. ನೋ, ನಾನಿದರಿಂದ ದೂರ ಇರೋದಿಲ್ಲ. ಅನ್ಯಾಯ ಆಗಿದ್ದು ನನ್ನ ತಂಗಿಯರಿಗೆ. ಇವತ್ತು
ನಾವು ಸರಿಯಾದ ಸಮಯಕ್ಕೆ ಬಂದಿದ್ದಕ್ಕೆ ಸರಿ ಹೋಯಿತು. ಇಲ್ಲ ಅಂದರೆ ನನ್ನ ತಂಗಿಯರ ಗತಿ ಏನಾಗ್ತಿತ್ತು? ಇಂಥವರಿಂದಾಗಿ ಎಷ್ಟು ಜನ ಹೆಣ್ಮಕ್ಳು ಜೀವನ ಹಾಳಾಗಿದೆಯೋ. ನಾನು ಅಷ್ಟು ಹೊಡೆದ್ರೂ ಇವರಿಗೆ ಒಂದು ಚೂರಾದರೂ ಪಶ್ಚಾತ್ತಾಪ ಇದೆಯಾ? ಅನಾಮಿಕಾ, ಪ್ಲೀಸ್ ನನಗೋಸ್ಕರ ಎಂದು ಮೊದಲ ಬಾರಿ ಇಚ್ಛಾ ಒಬ್ಬರಲ್ಲಿ ಬೇಡಿಕೊಳ್ಳುತ್ತಿದ್ದಾಳೆಂದರೆ ಅದು ತನ್ನ ತಂಗಿಗಾಗಿ. ತನ್ನವಳ ಮೊದಲ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ, ಇನ್ಸ್ಪೆಕ್ಟರ್, ಕಾನೂನಿನ ಮೂಲಕ ನಿಮಗೆ ಯಾವುದೇ ತೊಂದರೆಯಾಗದಂತೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ಅವರಿಗೆ ಏನೇ ಹೆಚ್ಚು ಕಡಿಮೆಯಾದರೂ ಅದ್ರ ನೇರ ಹೊಣೆ ನಾನು ಹೊತ್ಕೋತೀನಿ. ಪ್ಲೀಸ್ ಇನ್ನೊಂದು ಸ್ವಲ್ಪ ಹೊತ್ತು ಹೊರ್ಗಿರಿ ಸಾಕು ಎಂದು ಅನಾಮಿಕಾ ಕೂಡ ಕೇಳಿಕೊಂಡ ಮೇಲೆ ವಿಧಿ ಇಲ್ಲದೆ ಹೊರಗೆ ನಡೆದರು. ಅವನು ಹೇಳಿದಂತೆ ಕೇಳುವಂತೆ ಮೇಲಿನಿಂದಲೂ ಆದೇಶ ಬಂದಿರುವಾಗ ಅವರಾದರೂ ಏನು ಮಾಡಲು ಸಾಧ್ಯ? ಇನ್ಸ್ಪೆಕ್ಟರ್, ಪ್ಲೀಸ್ ಹೋಗಬೇಡಿ, ಇವರಿಂದ ನಮ್ಮನ್ನು ಕಾಪಾಡಿ. ನಿಮ್ಗೆ ಎಷ್ಟು ಹಣ ಬೇಕಾದರೂ ಕೇಳಿ, ನಾವು ಕೊಡ್ತೀವಿ ಎಂದವನ ಗಂಟಲಿಗೆ ಲಾಠಿಯನ್ನು ತುರುಕಿದಳು. ಹಣ ಕೊಡ್ತೀಯಾ? ಬಾರೋ, ಹಣ ಕೊಡು. ಆ ಹಣ ಇವತ್ತು ನಿನ್ನನ್ನು ನನ್ನಿಂದ ಕಾಪಾಡುತ್ತಾ ಅಂತ ನಾನು ನೋಡ್ತೀನಿ ಎಂದವಳೆ ಅವನ ಕೈಯನ್ನು ಮಂಚದ ಮೇಲಿರಿಸಿ ಬೆರಳುಗಳನ್ನು ಎಣಿಸುವಂತೆ ಹೊಡೆಯತೊಡಗಿದಳು. ಅವಳ ಏಟುಗಳು ತಾಳಲಾರದೆ ಬೆರಳುಗಳು ಬಾತುಕೊಂಡತೊಡಗಿತು. ಒಂದು ಹೆಣ್ಣು ಸ್ನಾನ ಮಾಡುವಾಗ ಕದ್ದು ನೋಡೋದಲ್ವೋ ತಾಕತ್ತು? ಅವಳ ಮಾನ ಕಾಪಾಡೋದ್ರಲ್ಲಿ ಇರೋದು ಗಂಡಿನ ತಾಕತ್ತು. ಒಂದು ಹೆಣ್ಣು ಮನೆಯಿಂದ ಹೊರಗೆ ಕಾಲಿಡ್ತಾಳೆ ಅಂದರೆ ಅವಳ ತಂದೆ ತಾಯಿ ಅದೆಷ್ಟು ಬಾರಿ ಯೋಚನೆ ಮಾಡಿ ಹೊರಗೆ ಕಳಿಸ್ತಾರೆ ಅನ್ನೋದು ಕಲ್ಪನೆಯಾದರೂ ನಿಮಗಿದೆಯಾ? ಇವತ್ತು ನೀವು ಯಾರದ್ದೋ ಮನೆಯ ಹುಡುಗಿಯ ಮೇಲೆ ಕೈ ಹಾಕಿದಂತೆ ಇನ್ಯಾರೋ ನಿಮ್ಮನೆ ಹೆಣ್ಮಕ್ಳ ಮೇಲೆ ಕೈ ಹಾಕ್ತಾರೆ. ಆವಾಗ ಏನು ಮಾಡ್ತೀರಾ? ಅದು ನಿಮ್ಮ ಅಕ್ಕ ತಂಗಿನೂ ಆಗಿರ್ಬೋದು, ಇಲ್ಲ ಅಂದರೆ ನಿಮಗೆ ಜನ್ಮ ಕೊಟ್ಟ ತಾಯಿನೂ ಆಗಿರ್ಬೋದು. ಒಂದು ಹೆಣ್ಣು ಎಷ್ಟು ನೋವು ಅನುಭವಿಸಿ ಮಗುವಿಗೆ ಜನ್ಮ ಕೊಡ್ತಾಳೋ ಅದಕ್ಕಿಂತ ಹೆಚ್ಚು ತಮ್ಮ ಮಗಳನ್ನು ಜತನ ಮಾಡ್ತಾಳೆ. ಯಾಕೆ? ನಿಂಬಾಯಿಗೆ ಆಹಾರ ಆಗಲಿ ಅಂತನಾ ಅವಳು ಜೋಪಾನ ಮಾಡೋದು? ನಿಮಗೆ ಹೆಣ್ಣು ಬೇಕು ಅಲ್ವಾ? ಇವತ್ತು ರಾತ್ರಿಗೆ ನಿಮ್ಮನೆಯ ಹೆಣ್ಮಕ್ಳನ್ನು ನಿಮ್ಮ ತೆವಲಿಗೆ ಕಳಿಸ್ತೀನಿ, ಆಗ್ಬೋದಾ? ನಿಮ್ಮಂಥವರಿಗೆ ಯಾರಾದರೆ ಏನೋ, ನಿಮಗೆ ಅಕ್ಕ ತಂಗಿ ಇಲ್ಲ ಅಂದರೆ ಏನಾಯಿತು? ಹೆತ್ತ ತಾಯಿ ಇದ್ದಾರೆ ತಾನೆ, ಅವ್ರ ಜೊತೆ ಕೂಡ ಹೀಗೆ ಹಾಸಿಗೆ ಹಂಚ್ಕೊಳ್ಳೋ ಯೋಚನೆ ಮಾಡಿ. ಥೂ, ನಿಮ್ಮ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಹೆಣ್ಣಂದರೆ ನಿಮ್ಮ ಆಟದ ಗೊಂಬೆ ಅನ್ನೋ ಬದಲು ಅವಳಿಗೂ ಒಂದು ಮನಸ್ಸಿದೆ ಅಂತ ಅರ್ಥ ಮಾಡ್ಕೊಳ್ರೋ. ನಾಳೆ ನೀವು ಜೈಲು ಸೇರಿದರೆ ಈ ಹಣ, ನಿಮ್ಮ ಪವರ್ ಯಾವುದು ನಿಮ್ಮ ಮನೆಯವ್ರ ಜೊತೆ ನಿಲ್ಲೋದಿಲ್ಲ. ನಿಮ್ಮಂಥ ಇನ್ಯಾರೋ ಅವರನ್ನು ಮುಕ್ಕಿ ತಿನ್ನೋದಕ್ಕೆ ಕಾಯ್ತಾ ಇರ್ತಾರೆ. ಇವತ್ತು ನನ್ನ ತಂಗಿಯರು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಹೊರಟಂತೆ ನಾಳೆ ನಿಮ್ಮನೆಯವರು ಯಾರದ್ದೋ ಕೈಗೆ ಸಿಕ್ಕಿ ಮಾನ ಕಳ್ಕೊಂಡು ನರ್ಕ ಅನುಭವಿಸೋ ಸ್ಥಿತಿ ಬರುತ್ತೆ. ನಿಮ್ಮ ಪಾಪದ ಹಣ ಅವರನ್ನು ಸುಮ್ಮನೆ ಬಿಡುತ್ತಾ? ಯೋಚನೆ ಮಾಡಿ ಎಂದು ಇಚ್ಛಾ ಬುದ್ಧಿ ಹೇಳುತ್ತಿದ್ದರೆ ಅವರು ಇಚ್ಛಾಳ ಕಾಲಿಗೆ ಬಿದ್ದರು. ತಪ್ಪಾಯಿತು ಅಕ್ಕ, ನಮ್ಮನ್ನು ಕ್ಷಮಿಸ್ಬಿಡಿ. ಇನ್ಯಾವತ್ತೂ ಯಾವ ಹೆಣ್ಮಕ್ಳ ತಂಟೆಗೂ ಹೋಗೋದಿಲ್ಲ. ಈಗಲೇ ಎಲ್ಲ ವೀಡಿಯೋಸ್ ಡಿಲೀಟ್ ಮಾಡ್ತೀವಿ. ಇನ್ಯಾವತ್ತೂ ಯಾರ ತಂಟೆಗೂ ಹೋಗೋದಿಲ್ಲ. ಎಲ್ಲ ಹೆಣ್ಮಕ್ಳನ್ನು ನಮ್ಮನ್ಯ ಹೆಣ್ಮಕ್ಳಂತೆ ನೋಡ್ತೀವಿ ಎಂದು ಕೈ ಮುಗಿದಿದ್ದರು. ನೀವು ಹೇಳಿದಂತೆ ನನ್ನ ಕ್ಷಮೆ ಕೊಟ್ಬಿಟ್ರೆ ನನ್ನ ತಂಗಿಯರು ಅನುಭವಿಸಿದ ನೋವಿಗೆ ಬೆಲೆ ಎಲ್ಲಿದೆ? ಅದೆಷ್ಟೋ ಹೆಣ್ಮಕ್ಳು ನಿಮ್ಮಿಂದ ಅನ್ಯಾಯಕ್ಕೆ ಒಳಗಾಗಿದ್ದಾರೆ. ಅವರಿಗಾದ ಅನ್ಯಾಯಕ್ಕೆ ನ್ಯಾಯ ಸಿಗೋದು ಬೇಡವಾ? ನನ್ನಿಂದ ಅಂತೂ ನಿಮಗೆ ಕ್ಷಮೆ ಅನ್ನೋದು ಸಿಗೋದಿಲ್ಲ. ಅದೇನು ಪ್ರಾಯಶ್ಚಿತ ಮಾಡ್ಕೋತೀರಾ ಅಂತ ನೀವೇ ಹೇಳಿ ಎಂದು ಅವರ ಯೋಚನೆಗೆ ಬಿಟ್ಟಿದ್ದಳು. ಮುಂದುವರಿಯುವುದು.